ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಶೋಭಾ. ಗುಡ್ ಮಾರ್ನಿಂಗ್. ಈಗ ಬೆಳಗ್ಗೆ 6 ಗಂಟೆ ಆಗಿದೆ. ಮುಖವನ್ನು ತೊಳೆದಾಯಿತು. ಅಡುಗೆ ಮನೆ ಕಡೆ ಬರ್ತಾಯಿದ್ದೀನಿ. ರಾತ್ರಿಯೇ ಮಲಗಬೇಕಾದ್ರೆ ಮೊದಲು ಅಡುಗೆ ಮನೆಯನ್ನು ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಟೆನ್ಷನ್ ಇರಲ್ಲ. ಪಾತ್ರೆ ತೊಳೆಯೋದಿದೆ ಮತ್ತು ಅಡುಗೆ ಮನೆ ಗ್ಯಾಸ್ ಕಟ್ಟೆ ಕ್ಲೀನ್ ಮಾಡೋದಿದೆ ಅನ್ನೋದು. ಹಾಗಾಗಿ ನಾನು ಎಲ್ಲ ಕ್ಲೀನ್ ಮಾಡಿ ಇನ್ನೇನು ತಿಂಡಿ ಮಾಡಬೇಕು ಅನ್ನುವಷ್ಟು ರೆಡಿ ಮಾಡಿ ಇಟ್ಟಿರ್ತೀನಿ. ಬಾಳೆಹಣ್ಣಿನ ಕಡುಬನ್ನು ಮಾಡಲಿಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ರಾತ್ರಿಯೇ ಎಲ್ಲವನ್ನು ರೆಡಿ ಮಾಡಿದ್ದೀನಿ. ಈಗ ಇನ್ನೇನು ಕಡುಬನ್ನು ಮಾಡ್ತೀನಿ. ಯಾವ ರೀತಿಯಾಗಿ ನಾನು ಮಾಡ್ತೀನಿ ಅನ್ನೋದನ್ನು ಸ್ವಲ್ಪ ಮಟ್ಟಿಗೆ ಇಲ್ಲಿ ಶೇರ್ ಮಾಡಿದ್ದೀನಿ, ನೋಡೋಣ ಬನ್ನಿ. ಇಲ್ಲಿ ಕಾಣಿಸ್ತಾ ಇದೆ ಮೆಂತೆ ಮತ್ತು ಹೆಸರು ಕಾಳು ಮೊಳಕೆ ಬರಿಸಿರುವಂಥದ್ದು. ಬೆಳಿಗ್ಗೆ ಎದ್ದ ತಕ್ಷಣ ಅಂದರೆ ನೀರನ್ನು ಕುಡಿದಾದಮೇಲೆ ಇದನ್ನು ನಾವು ಟಿಫಿನ್ನಿಗೂ ಕೂಡ ಯೂಸ್ ಮಾಡ್ಕೋಬೋದು. ನಾನು ಕೆಲವೊಂದು ದಿವಸ ಈ ರೀತಿಯಾಗಿ ಮಾಡ್ತೀನಿ. ಬಾಳೆಹಣ್ಣಿನ ಕಡುಬು ತುಂಬ ಈಸಿ, ಟೇಸ್ಟಿ. ನಾನು ಈಗ 10 ಬಾಳೆಹಣ್ಣನ್ನು ತೆಗೆದುಕೊಂಡಿದ್ದೀನಿ. ಸಿಪ್ಪೆಯನ್ನು ತೆಗೆದು ಬೇಯಿಸ್ಕೊಂಡಿದ್ದೀನಿ. ಬೇಯಿಸ್ಕೊಂಡು ಆದಮೇಲೆ ಫೈನಾಗಿ ಗ್ರ್ಯಾಂಡ್ ಮಾಡ್ತೀನಿ. ಗ್ರ್ಯಾಂಡ್ ಮಾಡಬೇಕಾದ್ರೆ ಬಾಳೆಹಣ್ಣಿಗೆ 1 ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಮೆಂತೆ, ಏಲಕ್ಕಿ ಪೌಡ್ರ್, ಚಿಟಿಕೆ ಉಪ್ಪು, ಅಂದರೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಹಾಕಿ ಫೈನಾಗಿ ಗ್ರ್ಯಾಂಡ್ ಮಾಡ್ತೀನಿ. ಸ್ವಲ್ಪ ನೀರನ್ನು ಹಾಕಿ ದಪ್ಪವಾಗಿರಬೇಕು ಹಿಟ್ಟು, ಇಡ್ಲಿ ಹದಕ್ಕೆ. ನಂತರ ಅದಕ್ಕೆ ನಾನು ಬನ್ಸಿ ರವೆ ನೋಡಿ ಇಲ್ಲಿ ಇಟ್ಕೊಂಡಿದ್ದೀನಿ. ಕ್ಲೀನಾಗಿ ತೊಳೆದು ಬಾಳೆಹಣ್ಣಿನ ಗುಳಕ್ಕೆ ಹಾಕಿದ್ದೀನಿ. ಇಡ್ಲಿ ಹಿಟ್ಟು ರೆಡಿ ಆಗುತ್ತೆ. ಸ್ವಲ್ಪ ಬೆಲ್ಲವನ್ನು ಕೂಡ ಹಾಕಿದ್ದೀನಿ, ಬೇಕು ಅಂತ ಅನ್ನಿಸ್ತು. ಹಾಗಾಗಿ ಸ್ವೀಟ್ ಇರುತ್ತೆ ಬಾಳೆಹಣ್ಣು, ಆದರೂ ಕೂಡ ಬೆಲ್ಲ ಬೇಕು. ಹಾಲನ್ನು ಕೂಡ 1 ಲೋಟ ಆಗುವಷ್ಟು ಹಾಕಿದ್ದೀನಿ. ನಿನ್ನೆ ರಾತ್ರಿಯೇ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈ ರೀತಿಯಾಗಿ ಮಾಮೂಲಿ ಕುಕ್ಕರಲ್ಲಿ ನಾನೀಗ ಬೇಯಿಸ್ತಾ ಇದ್ದೀನಿ. ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ. 25 ಮಿನಿಟ್ಸ್ ಬೇಕಾಯಿತು. ಮೊದಲು ನಾನು 12 ನಿಮಿಷ ಹೈ ಫ್ಲೇಮಲ್ಲಿ ಇಟ್ಟು ಬೇಯಿಸಿದ್ದೀನಿ. ನಂತರ 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ತೆಗೆದುಕೊಂಡಿದ್ದೀನಿ. ನಂತರ 10 ನಿಮಿಷ ನಾನೇನು ಮಾಡಿದ್ದೀನಿ ಅಂದರೆ ಸಿಮ್ಮಲ್ಲಿ ಇಟ್ಟು ಬೇಯಿಸಿದ್ದೀನಿ. ಅದ್ಭುತ ರುಚಿಯಾದ ಬಾಳೆಹಣ್ಣಿನ ಕಡುಬು ರೆಡಿಯಾಗೇ ಬಿಡ್ತು. ಯಾರು ಬೇಕಾದರೂ ಆರಾಮಾಗಿ ಮಾಡ್ಬೋದು. ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ಯಾವ ಶೇಪ್ ಬೇಕು ಆ ಶೇಪಲ್ಲಿ ನೋಡಿ ಕಟ್ ಮಾಡ್ಕೋಬಹುದು. ಬಾಳೆಹಣ್ಣು ತುಂಬ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಆಮೇಲೆ ಜಾಸ್ತಿ ಗಳುತ್ತಿದ್ದರೆ ಈ ರೀತಿಯಾಗಿ ಬಾಳೆಹಣ್ಣನ್ನು ಯೂಸ್ ಮಾಡ್ಕೋಬಹುದು. ರುಚಿ ರುಚಿಯಾದ ಬಾಳೆಹಣ್ಣಿನ ಕಡುಬನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ. ಗೊತ್ತೇ ಇದೆ ಅಲ್ವಾ. ಯಾರೆಲ್ಲ ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಪ್ರೋತ್ಸಾಹಿಸಿ. ಹೊರಗಡೆ ಹೋಗಿ ತರಕಾರಿಯನ್ನು ಕೂಡ ಸ್ವಲ್ಪ ತೆಗೆದುಕೊಂಡು ಬಂದಿದ್ದೀನಿ. ಮತ್ತು ಅಲ್ಲೇ ಒಂದು ರೌಂಡು ಮಾರಿಕಾಂಬಾ ದೇವಸ್ಥಾನಕ್ಕೂ ಹೋಗೋಣ ಅಂತ ಅನ್ನಿಸ್ತು. ಹೋಗಿ ಬಂದಿದ್ದೀನಿ. ನೋಡಿ, ದೇವಿಯ ದರ್ಶನವನ್ನು ಮಾಡ್ಬೋದು. ತುಂಬ ರಶ್ ಕೂಡ ಇತ್ತು. ಮತ್ತು ಸೋಮವಾರವಾದರೂ ಕೂಡ ರಶ್ ಇತ್ತು. ಹಾಗೆ ಅಲ್ಲಿ ಭಕ್ತಾದಿಗಳು ಹಾಕಿರುವಂಥ ಚಿಲ್ಲರೆಯನ್ನು ಎಲ್ಲರೂ ಕೂಡ ಲೆಕ್ಕ ಮಾಡ್ತಾ ಇತ್ತು. ಕೂಡ ಸ್ವಲ್ಪ ವಿಡಿಯೋ ಮಾಡಿಕೊಂಡು ಬಂದಿದ್ದೀನಿ.